ಯಕ್ಷಗಾನ ಅಂತ ಹೇಳಿದ್ರೆ ಈಗ ಆಧುನಿಕತೆಯ ಒಂದು ಟಚ್ನಿಂದಾಗಿ ತನ್ನ ಮೂಲತ್ವವನ್ನು ಕಳೆದುಕೊಳ್ತದೆ ಎಂಬ ಅಭಿಪ್ರಾಯ ಎಲ್ಲೆಡೆ ವ್ಯಕ್ತವಾಗಿರುವಂಥದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಾಲಕ್ಕಿ ಸಮುದಾಯದವರು ನಡೆಸ್ತಾ ಇರುವಂಥ ಯಕ್ಷಗಾನ ಇಂದಿಗೂ ಕೂಡ ಜೀವಂತಿಕೆಯಿಂದ ನಡ್ಕೊಂಡು ಹೋಗ್ತಾ ಇರುವಂಥದ್ದು. ಕಾರವಾರ ತಾಲೂಕಿನ ಬಿಣಗಾದಲ್ಲೂ ಕೂಡ ಈ ಒಂದು ಸಿದ್ದರಾಮೇಶ್ವರ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ವಾರ್ಷಿಕೋತ್ಸವ ಸಂಬಂಧ ಒಂದು ಅದ್ಭುತವಾದ ಯಕ್ಷಗಾನ ಕೂಡ ನಡೆದಿರುವಂಥದ್ದು. ಇಲ್ಲಿನ ಒಂದು ಸಮುದಾಯದ ನಾಗರಿಕರ ಒಂದು ಕ್ರಿಯಾತ್ಮಕ ಚಟುವಟಿಕೆ ಕೂಡ ನಾವು ಬೇಷ್ ಅನ್ನಲೇಬೇಕು. ಇಲ್ಲಿ ಬಹಳ ಪ್ರಮುಖವಾಗಿ ಕ್ಷೀರಸಾಗರ ಮಂಥನ ಅಂತೇಳುವ ಯಕ್ಷಗಾನ ತುಂಬ ಅದ್ಭುತವಾಗಿ ಎಲ್ಲರ ಒಂದು ಮೆಚ್ಚುಗೆ ಕೂಡ ಪಾತ್ರ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಯಕ್ಷಗಾನದಕ್ಕೋಸ್ಕರ ಇಲ್ಲಿನ ಜನರು ಕೂಡ ತಮ್ಮ ಒಂದು ಸಮಯವನ್ನು ವಿನಿಯೋಗ ಮಾಡೋದ್ರ ಗಮನಿಸ್ಬೋದು. ಯಾವ ರೀತಿಯಾಗಿ ತಮ್ಮ ಒಂದು ಕ್ರಿಯೇಟಿವಿಟಿಯ ಮೂಲಕ ಯಕ್ಷಗಾನಕ್ಕೆ ಬೇಕಾಗುವಂಥ ಪರಿಕರಗಳನ್ನು ಕೂಡ ರೆಡಿ ಮಾಡ್ಕೊಂಡಿರುವಂಥದ್ದು. ಐರಾವತ ಆಗಿರ್ಬೋದು, ಕೂರ್ಮ ಆಗಿರ್ಬೋದು, ಅಥವಾ ವಾಸುಕಿ ಆಗಿರ್ಬೋದು, ಮತ್ತು ಪರ್ವತ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನು ಕೂಡ ಸ್ವತಃ ಯಕ್ಷಗಾನ ಕಲಾವಿದರಾಗಿ ಮತ್ತು ಯಕ್ಷಗಾನ ಪೋಷಕರಾಗಿ ಇಲ್ಲಿನ ನಾಗರಿಕರು ಮಾಡಿಕೊಂಡು ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ಒಂದು ಕ್ಷೀರಸಾಗರ ಮಂಥನದ ಒಂದು ಕಥೆ ಅಂತ ಹೇಳಿದ್ರೆ, ದುರ್ವಾಸ ಮುನಿಯ ಶಾಪದಿಂದ ಐಶ್ವರ್ಯ ಮತ್ತು ಶಕ್ತಿಯನ್ನು ಕಳೆದುಕೊಂಡಂಥ ದೇವತೆಗಳು ಅಮರತ್ವ ಪಡೆಯಲು ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣು ಕೂಡ ವಿಷ್ಣುವಿನ ಸಲಹೆಯಂತೆ ಅವರು ವಿಷ್ಣುವಿನ ಸಲಹೆ ನೀಡಿದ ಹಾಗೆ ಅಸುರರೊಂದಿಗೆ ಸೇರಿ ಸಮುದ್ರ ಮಂಥನಕ್ಕೆ ಮುಂದಾಗ್ತಾರೆ. ಮಂದಾರ ಪರ್ವತವನ್ನು ಮಂತ್ರದಂಡವನವಾಗಿ ಹಾಗೂ ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಲಾಗ್ತದೆ. ಈ ಒಂದು ಸಮುದಾಯದ ನಾಗರಿಕರು ಕೇವಲ ಸಾಂಸ್ಕೃತಿಕ ಚಟುವಟಿಕೆಗಳು ಮಾತ್ರವಲ್ಲ, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ತಮ್ಮ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವುದರ ಮೂಲಕ ಒಂದು ರೀತಿಯ ಮನರಂಜನೆ ನೀಡ್ತಾರೆ ಮತ್ತು ಜೀವಂತಿಕೆಯನ್ನು ನೋಡ್ತಾರೆ. ನೀವೇ ಗಮನಿಸಿದ ಹಾಗೆ ಐರಾವತ ಆಗಿರ್ಬೋದು, ಕೂರ್ಮ ಅವತಾರ ಅಂದರೆ ಯಕ್ಷಗಾನದ ಬೇರೆ ಬೇರೆ ಪಾತ್ರಗಳಲ್ಲೂ ಕೂಡ ಕೂರ್ಮ ಅವತಾರ ಮತ್ತು ಐರಾವತ ಜೀವಂತವಾಗಿಯೇ ಎದ್ದು ಬಂದಂಥ ಸ್ಥಿತಿಯಲ್ಲಿ ಕೂಡ ಕಂಡು ಬಂದಿರುವಂಥದ್ದು. ಹೀಗಾಗಿ ಈ ಭಾಗದ ನಾಗರಿಕರು ಕೂಡ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದರಲ್ಲೂ ಯಕ್ಷಗಾನ ಅಂದರೆ ಇಂದಿನ ಆಧುನಿಕತೆಯ ಯುಗದಲ್ಲಿ ಕಳೆದು ಹೋಗುವಂತಹ ಯಕ್ಷಗಾನ ಒಂದು ಕಲೆಯನ್ನು ಕೂಡ ಈ ಸಮುದಾಯದ ನಾಗರಿಕರು ಇಂದಿಗೂ ಕೂಡ ಉಳಿಸಿಕೊಂಡು ಬಂದಿರುವಂಥದ್ದು. ಹೀಗಾಗಿ ಕಾರವಾರ ಆಗಿರ್ಬೋದು, ಅಂಕೋಲ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಗ್ರಾಮ ಪ್ರದೇಶದಲ್ಲಿ ಅಂದರೆ ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿವಿಧ ಸಂದರ್ಭ ಅಂದರೆ ದೇವಾಲಯದ ಉತ್ಸವ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳ ಉತ್ಸವದ ಸಂದರ್ಭದಲ್ಲಿ ಯಕ್ಷಗಾನವನ್ನು ಮಾಡೋದ್ರ ಮೂಲಕ, ಜಾನಪದ ಹಾಡುಗಳನ್ನು ಹಾಡೋದ್ರ ಮೂಲಕ ಈ ಸಮುದಾಯದ ನಾಗರಿಕರು ತಮ್ಮ ಒಂದು ಮೂಲ ಕಲೆಯನ್ನು ಉಳಿಸಿಕೊಂಡು ಬಂದಿರುವುದು ತುಂಬ ಖುಷಿಯ ವಿಚಾರ ಅಂತ ಹೇಳ್ಬೋದು.